ಇಕ್ವೇಷನ್ ನಂಬರ್ 1ನಲ್ಲಿ ಏನಾಗ್ತಾ ಇದೆ, ಮೊದಲು ಬಿಗೆ ಸಿಯನ್ನು ಗುಣಿಸ್ತಾ ಇದ್ವಿ ಅಥವಾ ಸಿಗೆ ಬಿನ ಗುಣಿಸ್ತಾ ಇದ್ವಿ, ಬಿ ಸಿ ಕಂಡುಹಿಡಿತಾ ಇದ್ವಿ. ಬಂದಿರೋದನ್ನು ಎ ಜೊತೆ ಗುಣಿಸ್ತಾ ಇದ್ವಿ. ಸಿ ಹಿಯರ್ ಎಷ್ಟು ಬಂದಿದೆ, 4 × 5 4 × 5 it is 20 20 again it is multiplied with 360. Whereas in case of equation 2, first what we are doing, we are finding product A and B, right? That is A and B, 3 × 4 12. This 12 is multiplied with 5 again, it will give you 60. See the right hand side of 1 and right hand side of 2. Observe they are one and the same, therefore their left hand side must be one and the same. Hence from results 1 and 2, from results 1 and 2, we note that, what we notice, we note that A dot A into BC is same as AB into C. Hence what is the conclusion? Hence set of whole numbers, set of whole numbers satisfies which law? Associative law. Associative law of, what is the operation? Multiplication. ನೋಡಿ ವಿದ್ಯಾರ್ಥಿಗಳೇ, ಏನಾಗ್ತಾ ಇದೆ ಇಲ್ಲಿ, ಗುಣಾಕಾರದ ಸಹವರ್ತಿನಿ ನಿಯಮನ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಯಾವ ಸೆಟ್ ಮೇಲೆ? ಪೂರ್ಣ ಸಂಖ್ಯೆಗಳ ಗಣದ ಮೇಲೆ. ಪೂರ್ಣ ಸಂಖ್ಯೆಗಳ ಗಣವು ಗುಣಾಕಾರದ ಸಹವರ್ತನೆ ನಿಯಮ ಪಾಲಿಸಬೇಕಂದ್ರೆ ನಿಯಮ ಏನು ಹೇಳುತ್ತೆ, ಎ ಬಿ ಸಿ ಪೂರ್ಣ ಸಂಖ್ಯೆಗಳಿಂದ ಯಾವುದಾದ್ರೂ 3 ಎ ಬಿ ಸಿಗಳನ್ನು ಆಯ್ಕೆ ಮಾಡಿಕೊಂಡಾಗ, ಒಂದು ವೇಳೆ ಇಫ್ ಅಂದರೆ ಒಂದು ವೇಳೆ ಎ ಗುಂಡ್ಲೆ ಬಿ ಸಿ, ಬಿನ ಸಿನ ಮೊದಲು ಗುಣಿಸ್ತಾ ಇದ್ದೀವಿ, ಬಂದಿರೋದು ಎ ಜೊತೆ ಗುಣಿಸ್ತಾ ಇದ್ದೀವಿ. ಈ ಗುಣಲಬ್ಧ ಯಾವುದಕ್ಕೆ ಸಮ ಆಗಬೇಕು? ಎನ ಬಿಗೆ ಮೊದಲು ಗುಣಿಸಿ ಬಂದಿರೋ ಗುಣಲಬ್ಧನ ಸಿ ಗುಣಿಸ್ತಾ ಇದ್ದೀವಿ, ಇದಕ್ಕೆ ಸಮ ಆಗಬೇಕು. ಸಮ ಆದಾಗ ನಾವೇನು ಹೇಳ್ತಾ ಇದ್ದೀವಿ, ಇದು ಯಾವುದು? ಪೂರ್ಣ ಸಂಖ್ಯೆಗಳ ಗಣ ಸಹವರ್ತನೆ ನಿಯಮವನ್ನು ಯಾವುದರೊಳಗಡೆಗೆ? ಗುಣಾಕಾರದಲ್ಲಿ. ಮಲ್ಟಿಪ್ಲಿಕೇಶನ್ ಅಂದರೆ ಏನು? ಗುಣಾಕಾರದಲ್ಲಿ ಸಹವರ್ತನೆ ನಿಯಮವನ್ನು ಪಾಲಿಸುತ್ತೆ ಅಂತ ಹೇಳ್ತೀವಿ. ಇಷ್ಟು ನಾವು ನಿಯಮಗಳನ್ನು ಪೂರ್ಣ ಸಂಖ್ಯೆಗಳ ಮೇಲೆ ಗಮನಿಸ್ತೀವಿ. ಏನೇನು? ಮೊದಲು ಪೂರ್ಣ ಸಂಖ್ಯೆಗಳ ಗಣ ಯಾವ ಗಣಿತದ ಮೂಲ ಕ್ರಿಯೆಯಲ್ಲಿ ಆವೃತ್ತ ಆಗಿದೆ ಅಂತ. ಉದಾಹರಣೆಗೆ ನೋಡಿ, ಮೊದಲು ತಗೊಂತೀನಿ ಮತ್ತೊಮ್ಮೆ. ಸಿ ಹಿಯರ್, set of whole numbers. First we verified the closure property for the set of whole numbers. First we verified for the addition, then for subtraction, then for multiplication, and then for division. ಪೂರ್ಣ ಸಂಖ್ಯೆಗಳು ಯಾವ್ಯಾವ ಗಣಿತದ ಮೂಲ ಕ್ರಿಯೆಯಲ್ಲಿ ಆವೃತ್ತ ಆಗೈತೆ ಅಂತ ನಾವು ಗಮನಿಸ್ತೀವಲ್ಲ. ಯಾವುದು? ಯಾವುದೇ ಎರಡು ಪೂರ್ಣ ಸಂಖ್ಯೆ ತಗೊಂಡ್ರೆ ಅವುಗಳ ನಡುವೆ ಸಂಕಲನ ಕ್ರಿಯೆ ಮಾಡಿದ್ರೆ ಪುನಃ ನಮಗೆ ಪೂರ್ಣ ಸಂಖ್ಯೆ ಬರುತ್ತೆ. ಅದಾಗಿ ನಾವು ಈ ಪೂರ್ಣ ಸಂಖ್ಯೆಗಳ ಗಣನ ಸೆಟ್ ಆಫ್ ಹೋಲ್ ನಂಬರ್ಸನ್ನು ಆವೃತ್ತ ಅಂತ ಕರೀತೀವಿ. ಕ್ಲೋಸ್ಡ್ ಅಂದ್ರೇನು? ಆವೃತ್ತ. ಯಾವುದರೊಳಗಡೆಗೆ? ಅಡಿಷನ್ನಲ್ಲಿ, ಸಂಕಲನದಲ್ಲಿ ಆವೃತ್ತ ಅಂದಿವಿ. ಅದೇ ನಾವು ವ್ಯವಕಲನಕ್ಕೆ ತಗೊಂಡಾಗ ಅದು ಆವೃತ್ತ ಆಗಿರಲಿಲ್ಲ, ಗಮನಿಸಿದ್ದೀವಲ್ಲ. ವ್ಯವಕಲನದಲ್ಲಿ ಆವೃತ್ತ ಇಲ್ಲ. ಹಾಗೆಯೇ ಮುಂದೆ ಗಮನಿಸಿದ್ವಿ ಯಾವುದರಲ್ಲಿ? ಗುಣಾಕಾರದಲ್ಲಿ ಗಮನಿಸಿದ್ವಿ. ಪೂರ್ಣ ಸಂಖ್ಯೆಗಳ ಗಣ ಗುಣಾಕಾರದಲ್ಲಿ ಆವೃತ್ತ ಆಗಿದೆ ಅಂತ ಗಮನಿಸಿದ್ವಿ. ಯಾಕೆ ಆವೃತ್ತ ಆಗೈತೆ? ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ಪುನಃ ಒಂದು ಹೊಸ ಸಂಖ್ಯೆ ಕೊಡುತ್ತಲ್ಲ, ಆ ಸಂಖ್ಯೆ ಮತ್ತೆ ಪೂರ್ಣ ಸಂಖ್ಯೆನೇ ಆಗಿತ್ತು. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ? ಕ್ಲೋಸ್ಡ್ ಅಂತ. ಸೆಟ್ ಆಫ್ ಹೋಲ್ ನಂಬರ್ಸ್ ಈಸ್ ಕ್ಲೋಸ್ಡ್ ವಿತ್ ರೆಸ್ಪೆಕ್ಟ್ ಟು multiplication. Then what we did is we verified whether set of whole numbers is closed with respect to division or not. ಭಾಗಾಕಾರದಲ್ಲಿ ಆ ಪೂರ್ಣ ಸಂಖ್ಯೆಗಳ ಗಣ ಆವೃತ್ತ ಆಗೈತೆ ಇಲ್ಲ ಅಂತ ವೆರಿಫೈ ಮಾಡಿದ್ವಿ. ಎರಡು ಪೂರ್ಣ ಸಂಖ್ಯೆಗಳನ್ನು ಡಬ್ಲ್ಯೂನಿಂದ ಆಯ್ಕೆ ಮಾಡ್ಕೊಂಡಿದ್ವಿ. ಎ ಭಾಗಲೆ ಬಿ ಮಾಡಿದ್ವಿ, ಅದು ಸಿ ಬರ್ತಾಯಿತ್ತು. ಸಿ ಹೆಂಗಿದೆ? ಅದು ಎ ಬೈ ಬಿ ಮಾಡಿದ್ರೆ ಅದು ಸಿ. ಇಲ್ಲಿ ಉದಾಹರಣೆ ತೊಗೊಂಡಿದ್ದೀವಿ. ಎ ಈಸ್ ಈಕ್ವಲ್ ಟು 3, ಬಿ ಈಸ್ ಈಕ್ವಲ್ ಟು 5. ಎ ಬೈ ಬಿ ಮಾಡಿದ್ವಿ, ಅದು 3 ಡಿವೈಡ್ ಬೈ 5, 3/5.
0 ಸಮಥಿಂಗ್ ಬರ್ತಾ ಇದೆ, ಅದು ಭಾಗಾಕಾರ ಮಾಡಿದ ಅಂಕಗಳು. ಉದಾಹರಣೆಗೆ ಎಷ್ಟು ಬರುತ್ತದೆ? 0.6 ಬರುತ್ತದೆ. 0.6 ದಶಾಂಶ ಅಂತ ಸಂಖ್ಯೆ ನಮಗೆ ಡಬ್ಲ್ಯೂನಾಗ ಇರಲಿಲ್ಲ, ಅದು 1ಗಿಂತ ಕಡಿಮೆ ಅಂತ ನಾನು ಬರೆದೀನಿ. ಇಲ್ಲಿ 1ಗಿಂತ ಕಡಿಮೆ ಆದರೆ 0ಗಿಂತ ಜಾಸ್ತಿ. ಹಾಗಾಗಿ ಎ ಭಾಗಲೆ ಬಿ ಮಾಡಿದ್ರೆ ಸಿ ಬಂದಿದೆಯಲ್ಲ, ಅದು ಡಬ್ಲ್ಯೂ ಗಣದಲ್ಲಿ ಇಲ್ಲ. ದೇರ್ ಫೋರ್ ಏನು ಕನ್ಕ್ಲೂಡ್ ಮಾಡಿದ್ವಿ? ಸೆಟ್ ಆಫ್ ಹೋಲ್ ನಂಬರ್ಸ್ ಈಸ್ ನಾಟ್ ಕ್ಲೋಸ್ಡ್, ಆವೃತ್ತ ಆಗಿಲ್ಲ ಅಂತ ಹೇಳಿದ್ದೀವಿ. ಯಾವುದರಲ್ಲಿ? ಭಾಗಾಕಾರದಲ್ಲಿ, ಡಿವಿಷನ್ನಲ್ಲಿ ಆವೃತ್ತ ಆಗಿಲ್ಲ ಅಂತ ಹೇಳಿದ್ವಿ. ಅದನ್ನು ನೋಟಲ್ಲಿ ಸೇರಿಸಿದ್ದೀವಿ. ಇಲ್ಲಿ ಏನು ಮಾಡಿದ್ವಿ? ನೋಟು ಇದು ಹೈಲೈಟ್ಸ್ ಅಂತ ಕರಿತಾ ಇದ್ದೀವಲ್ಲ, ನೋಟ್ ಏನದು? ಹಿಂದೆ ಮಾಡಿರೋ 4 ಕ್ರಿಯೆಗಳಲ್ಲಿ ಯಾವುದರಲ್ಲಿ ಆವೃತ್ತ ಐತೆ, ಯಾವುದರಲ್ಲಿ ಆವೃತ್ತ ಆಗಿಲ್ಲ ಅನ್ನೋದಕ್ಕೆ ನಾವು ಆವೃತ್ತ ಗುಣ ಹೇಳಿದ್ವಿ. ಅಂದರೆ ಇನ್ನುಳಿದು ಹೇಳಿಲ್ಲ ಆಪ್ರೇಷನ್ ಯಾವುದು? ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಅಷ್ಟೇ ಇಲ್ಲಿ ಬರೆದೀವಿ. ಸಬ್ಟ್ರಾಕ್ಷನ್ ಮತ್ತು ಡಿವಿಷನ್ ಬರೆದಿಲ್ಲ ಅಂದರೆ ಅದರಲ್ಲಿ ಆವೃತ್ತ ಇಲ್ಲ ಅಂತ. ಫ್ರಮ್ ದಿ ಅಬೌವ್ ಡಿಸ್ಕಷನ್, ಮೇಲೆಲ್ಲ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಏನು ಗೊತ್ತಾಯ್ತು ನಮಗೆ? ಸೆಟ್ ಆಫ್ ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳ ಗಣ, ಆವೃತ್ತ ಈಸ್ ಕ್ಲೋಸ್ಡ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಗಣಿತದ ಯಾವೆರಡು ಮೂಲ ಕ್ರಿಯೆಗಳಲ್ಲಿ? ಸಂಕಲನದಲ್ಲಿ ಮತ್ತು ಗುಣಾಕಾರದಲ್ಲಿ ಪೂರ್ಣ ಸಂಖ್ಯೆಗಳ ಗಣ ಆವೃತ್ತ ಆಗೈತೆ ಅಂತ ನೋಡಿದ್ವಿ. ಅದಾದಮೇಲೆ ಇವುಗಳ ಮೇಲೆ ಬೇಸಿಕ್ ಲಾಸ್, ಅದು ಯಾವ ಸಂಖ್ಯೆಗಳ ಗಣ ಯಾವ ಗಣಿತದ ಮೂಲ ಕ್ರಿಯೆಯಲ್ಲಿ ಆವೃತ್ತ ಆಗಿದೆ ಅವುಗಳ ಮೇಲೆ ನಾವು ಲಾಗಳನ್ನು, ನಿಯಮಗಳನ್ನು ನಿರ್ಮಿಸ್ತೀವಲ್ಲ. ಮೊದಲನೇದು ಪರಿವರ್ತನೆ ನಿಯಮ, ಕಮ್ಯುಟೇಟಿವ್ ಲಾ ಅಂತ ಕರೀತೀವಿ, ಇದನ್ನು ನೋಡಿದ್ವಿ. ತದನಂತರಕ್ಕೆ ಅಸೋಸಿಯೇಟಿವ್ ಲಾ, ಅಡಿಷನ್ ಮೇಲೆ 2 ಲಾಗಳನ್ನು ನೋಡಿದ್ವಿ, ಕಮ್ಯುಟೇಟಿವ್ ಲಾ ಮತ್ತು ಅಸೋಸಿಯೇಟಿವ್ ಲಾ. ಕಮ್ಯುಟೇಟಿವ್ ಲಾ ಏನು ಹೇಳ್ತೀರಿ? ಯಾವುದೇ 2 ಡಬ್ಲ್ಯೂನಿಂದ ಸಂಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡಾಗೆ ಒಂದು ವೇಳೆ ಎ ಪ್ಲಸ್ ಬಿ ಅವುಗಳ ನಡುವೆ ಸಂಕಲನ ಮಾಡ್ತೀವಲ್ಲ, ಅದೇ ಬಿ ಪ್ಲಸ್ ಎಗೆ ಬಿಯನ್ನು ಸೇರಿಸ್ತಾ ಇದ್ದೀವಿ. ಇಲ್ಲಿ ಎಡಗಡೆ ಏನು ಮಾಡ್ತಾ ಇದ್ದೀವಿ? ಎಗೆ ಬಿಯನ್ನು ಕೂಡ್ತಾ ಇದ್ದೀವಿ, ಬಲಗಡೆಗೆ ಬಿಗೆ ಎಯನ್ನು ಕೂಡ್ತಾ ಇದ್ದೀವಿ. ಒಂದು ಸಂಕಲ್ಯ, ಇನ್ನೊಂದು ಸಂಕಲಕ. ಇಂಗ್ಲೀಷ್ನಾಗೆ ಇವ್ರನ್ನ ಆ್ಯಡೆಂಟ್ಸ್ ಅಂತ ಕರಿತೀವಿ. ಆ್ಯಡೆಂಟ್ಸು ಇಲ್ಲಿ ಏನಾಗಿದೆ? ರೈಟ್ ಸೈಡ್ನಾಗೆ ಎಕ್ಸ್ಚೇಂಜ್ ಆಗಿದೆ, ಇಂಟರ್ಚೇಂಜ್ ಆಗಿದೆ. ಎ ಜಾಗದಲ್ಲಿ ಬಿ ಬಂದಿದೆ, ಬಿ ಜಾಗದಲ್ಲಿ ಎ ಬಂದಿದೆ. ಈವನ್ ದೋ ಇಫ್ ದಿ ಆ್ಯಡೆಂಟ್ಸ್ ಆರ್ ಇಂಟರ್ಚೇಂಜ್ಡ್, ದಿ ಸಮ್ ವಿಲ್ ನಾಟ್ ಚೇಂಜ್. ಸಿ ಹಿಯರ್, while adding b to a we got 6, whereas in second case we're adding a to b we got again 6. The result is one and the same. Hence we say that set of whole numbers is closed, is satisfying which law? Commutative law of addition. Similarly we verified this law for the associative law for the same set of numbers. To write associative law, ಸಹವರ್ತನೆ ನಿಯಮ ಬರಿಬೇಕಾದ್ರೆ ಕನಿಷ್ಠ ಪಕ್ಷ 3 ನಮಗೆ ಅಂಶಗಳು ಬೇಕು ಆ ಗಣದಿಂದ. We have taken a, b, c from the set w. We verified that a plus of b plus c, ಮೊದಲು ಬಿಗೆ ಸಿನ ಕೂಡಿಸಿ ಬಂದಿರೋದನ್ನು ಎಗೆ ಕೂಡಿದ್ದೀವಿ, ಈ ಮೊತ್ತನ ಎಗೆ ಕೂಡಿದ್ದೀವಿ ಎಡಗಡೆ. ಬಲಗಡೆ ಗಮನಿಸಿದ್ರೆ ಮೊದಲು ಎಗೆ ಬಿಯನ್ನು ಕೂಡಿದ್ದೀವಿ, ಬಂದಿರೋ ಮೊತ್ತಕ್ಕೆ ಸಿಯನ್ನು ಕೂಡಿದ್ದೀವಿ. ಹಾಗಿದ್ದಲ್ಲೂ ಸಹಿತ ರಿಸಲ್ಟ್ ಒಂದೇ ಬಂದಿದೆ. ಇನ್ ಫಸ್ಟ್ ಕೇಸ್ ವಾಟ್ ವಿ ಡಿಡ್ ಈಸ್, ಫಸ್ಟ್ ವಿ ಆ್ಯಡ್ ಬಿ ಟು ಸಿ, ದ ಸಮ್ ಈಸ್ ಅಗೇನ್ ಆ್ಯಡೆಡ್ ಟು ಎ, ವೇರ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ವಿ ಆ್ಯಡ್ ಬಿ ಟು ಎ, to this sum we are adding c. See once again the result is not altered. We got 9, right? See here, from equation 1 that is, and from equation 2. From 1 and 2 again what we concluded, a plus of b plus c is equal to a plus b plus c. Therefore set of whole numbers is satisfying associative law ಅಂತ ಹೇಳಿದ್ವಿ. ಸಹವರ್ತನೆ ನಿಯಮ ಯಾವುದರೊಳಗಡೆಗೆ? ಅಡಿಷನ್ನಲ್ಲಿ. ಸಿಮಿಲರ್ಲಿ ವಿ ವೆರಿಫೈಡ್ ದಿ ಲಾಸ್ ವಿಚ್ ಲಾ? ಕಮ್ಯುಟೇಟಿವ್ ಲಾ ಆ್ಯಂಡ್ ಅಸೋಸಿಯೇಟಿವ್ ಲಾ ಅಂಡರ್ another operation, that is multiplication, in which the set is closed, right? Similarly we verified for the any two numbers a and b of the set w. Suppose if a into b is equal to b into a, once again if their product, left side product and right side product, if it is a whole number and the product is equal, then we say that
set of whole numbers is said to satisfy the commutative law under the operation multiplication. See here, LHS ಅನ್ನು ನಾವು ಮೊದಲು ಸಿಂಪ್ಲಿಫೈ ಮಾಡಿದ್ದೀವಿ. We found A into B, that is 5 into 12. Taking counter example, A ನ 5 ತೊಗೊಂಡಿದ್ದೀವಿ, B ನ 12 ತೊಗೊಂಡಿದ್ದೀವಿ. 5ಗೆ 12ಗೆ ಗುಣಿಸಿದ್ದೀವಿ, 60 ಬಂದಿದೆ. ವೇರಾಸ್ ಇನ್ ದಿ ಸೆಕೆಂಡ್ ಕೇಸ್ ಬಿ ಎ ಅಗೇನ್ ಇಲ್ಲಿ ಗುಣಾಕಾರ ಮಾಡ್ಬೇಕಾದ್ರೆ ಎರಡನ್ನ ಅದಲು ಬದಲು ಮಾಡಿದ್ದೀವಿ. ಎಗೆ ಬಿ ಏನಾದರೂ ಗುಣಿಸಿ, ಬಿಗೆ ಏನಾದರೂ ಗುಣಿಸಿ, ಪುನಃ ಗುಣಲಬ್ಧ ಒಂದೇ ಬರ್ತಾ ಇದೆ. ಇಲ್ಲೂ 60 ಬಂದಿದೆ, ಇಲ್ಲೂ 60 ಬಂದಿದೆ. Therefore, from these two results 1 and 2, what we have concluded from the result 1 and 2, we note that A into B is the same as B into A. For all AB belong to W, this is again product is also belong to W. Hence we say that set of whole numbers is satisfying commutative law of multiplication. Lastly, we associative law multiplication ಇದನ್ನು ವೆರಿಫೈ ಮಾಡಿದ್ದೀವಿ. ಯಾವ ಸೆಟ್ ಮೇಲೆ? ಅಗೇನ್ ಹೋಲ್ ನಂಬರ್ಸ್ ಮೇಲೆ. ವಿ ಹ್ಯಾವ್ ಟೇಕನ್ 3 ನಂಬರ್ಸ್ ಫ್ರಮ್ ದಿ ಸೆಟ್ ಆಫ್ ಹೋಲ್ ನಂಬರ್ಸ್. ಅಸೋಸಿಯೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಸೇಸ್ ದಟ್ ಎ ಇಂಟು ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಇಂಟು ಸಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮೊದಲು ಏನು ಮಾಡಿದ್ದೀವಿ? ಬಿ ಮತ್ತು ಸಿ ಮಧ್ಯೆ ಪ್ರಾಡಕ್ಟ್ನ ಕ್ಯಾರಿಔಟ್ ಮಾಡಿ ಬಂದಿರೋದನ್ನು ಎ ಜೊತೆಗೆ ಪ್ರಾಡಕ್ಟ್ ಮಾಡಿದ್ದೀವಿ. ವೇರಾಸ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ ಎ ಬಿ ನಡುವೆ ಪ್ರಾಡಕ್ಟ್ ಮಾಡಿ ಬಂದಿರೋ ಪ್ರಾಡಕ್ಟನ್ನು ಸಿ ಜೊತೆಗೆ ಅಗೇನ್ ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ. ಸಿ ಹಿಯರ್ ಎನ 3 ಅಂತ ತೊಗೊಂಡಿದ್ದೀವಿ, ಬಿನ 4 ಅಂತ ತೊಗೊಂಡಿದ್ದೀವಿ, ಸಿನ 5 ಅಂತ ತೊಗೊಂಡಿದ್ದೀವಿ. ಕೌಂಟರ್ ಎಕ್ಸಾಂಪಲ್ ಒಂದು ಉದಾಹರಣೆ ಸಹಿತ ನಾವು ಇಲ್ಲಿ ವಿವರಿಸ್ತಾ ಇದ್ದೀವಿ. ಎಡಗಡೆನ ತಗೊಂಡಾಗ ಕನ್ಸಿಡರ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಇಂಟು ಬಿ ಇಂಟು ಸಿ. 3 ಇಂಟು ಮೊದಲು ಬಿ ಸಿನ ಮಲ್ಟಿಪ್ಲೈ ಮಾಡಬೇಕಲ್ಲ, 4 ಇಂಟು 5 20 ಬಂತು. 20ನ ಅಗೇನ್ 20 ಮತ್ತು 3 ನಡುವೆ ಪ್ರಾಡಕ್ಟ್ ಮಾಡಿದ್ರೆ 60 ಬಂದಿದೆ. ರೈಟ್ ಸೈಡ್ನ ತೊಗೊಂಡಿದ್ದೀವಿ, ಪುನಃ ಎ ಬಿ ಇಂಟು ಬಂದಿರೋ ಪ್ರಾಡಕ್ಟ್ನ ಸಿ ಜೊತೆಗೆ ಮಾಡಬೇಕು. 3 ಇಂಟು 4 12 ಇಂಟು 5 60. See that 1 and 2 again, they are one and the same. Hence from the result 1 and 2, what we conclude, set of whole numbers satisfy the associative law of multiplication. One more important property is to be noted, very important. This is set of whole numbers ಅಲ್ಲಿ ಏನದು? ಒಂದನ 0 ಅನ್ನೋ ಒಂದು ಹೊಸ ನಂಬರ್ ಕಾಣ್ತಾ ಇದೆ ನಮಗೆ. ಇಟ್ ಹ್ಯಾಸ್ ಎ ಸ್ಪೆಷಲ್ ಪ್ರಾಪರ್ಟಿ. ಈ 0ಗೆ ನೀವು ಯಾವುದೇ ನಂಬರ್ನ ಕೂಡಿದ್ರೆ ಪುನಃ ಅದು ಸೇಮ್ ನಂಬರನ್ನು ಕೊಡುತ್ತೆ. 0 ವಿಚ್ ಈಸ್ ಎ ಮೆಂಬರ್ ಆಫ್ ಡಬ್ಲ್ಯೂ, ಇಟ್ ಈಸ್ ಹ್ಯಾವಿಂಗ್ ಎ ವೆರಿ ಸ್ಪೆಷಲ್ ಪ್ರಾಪರ್ಟಿ. ವಾಟ್ ಈಸ್ ದ ಸ್ಪೆಷಲ್ ಪ್ರಾಪರ್ಟಿ? ಫಾರ್ ಆಲ್ ಎ ಬಿಲಾಂಗ್ಸ್ ಟು ಡಬ್ಲ್ಯೂ. ಡಬ್ಲ್ಯೂನಿಂದ ನೀವು ಯಾವುದೇ ಸಂಖ್ಯೆನ ಆಯ್ಕೆ ಮಾಡಿಕೊಳ್ಳಿ, ಅದನ್ನು ಎ ಅಂತ ಕರಿತೀವಿ. ಈ ಸಂಖ್ಯೆಗೆ 0 ಏನಾದರೂ ಸೇರಿಸಿದರೆ ಎ ಪ್ಲಸ್ 0 ಆರ್ 0 ಪ್ಲಸ್ ಎ. ಯಾಕೆ ಈಗ ತೊಗೊಳ್ತಾ ಇದ್ದೀನಿ ಹೇಳ್ರಿ? ಅಡಿಷನ್ ಏನು ಸ್ಯಾಟಿಸ್ಫೈ ಮಾಡ್ತಾ ಇದೆ? ಕಮ್ಯುಟೇಟಿವ್ ಲಾನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ. ಎರಡೂ ಕೂಡ ಏನದು? ಎಗೆ 0ನಾದರೂ ಕೂಡಿ, ಇಲ್ಲ 0ಗೆ ಎ ಆದರೂ ಕೂಡಿ. ದ ರಿಸಲ್ಟ್ ಈಸ್ ಎ ಓನ್ಲಿ. ಸೇ ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು ಯಾವುದೇ ನಂಬರ್ ತಗೊಳ್ಳಿ ಡಬ್ಲ್ಯೂನಿಂದ, ಸೇ 15. ವಿ ಸಿ ದಟ್ ಎ ಪ್ಲಸ್ 15, ಸಾರಿ ಎ ಪ್ಲಸ್ 0, that is equal to 15 plus 0, which is 15 only. Whereas 0 plus a, that is 0 plus 15, once again it is also 15. Hence this property, the property that 0 shows, this property is called as additive identity element. ಹಾಗಾಗಿ 0ನ ಏನಂತ ಕರಿತೀವಿ? ಇಟ್ ಇಸ್ ಶೋಯಿಂಗ್ ಎ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಏನದು? 0ಗೆ ನೀವು ಯಾವುದೇ ನಂಬರನ್ನು ಕೂಡದೆ ಅದೇ ನಂಬರನ್ನು ಕೊಡ್ತಾ ಇದೆ. ಇಂಥ ಪ್ರಾಪರ್ಟಿ ನಾವೇನಂತ ಕರಿತೀವಿ? ಅಡಿಟಿವ್ ಪ್ರಾಪರ್ಟಿ, ಅಡಿಟಿವ್ ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಹೆನ್ಸ್ this special property 0 is having, no, this 0 is called the additive identity element. Additive identity element of ಯಾವ ಸೆಟ್ಟು? ಡಬ್ಲ್ಯೂ, ಹೋಲ್ ನಂಬರ್ಸ್. ಐಡೆಂಟಿಟಿ ಎಲಿಮೆಂಟ್ ಅಂದರೆ ಏನದು? ಅನನ್ಯತಾಂಶ ಅಂತ ಕರಿತೀವಿ. ಏನಂತ ಕರಿತೀವಿ?
ಅನನ್ಯತಾಂಶ. ಯಾವುದ್ರೊಳಗಡೆಗೆ? ಅಡಿಷನಲ್ಲಿ. ಸೊನ್ನೆಯನ್ನು ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಏನಾಗೋದು ಅನನ್ಯತಾಂಶ ಅಂದರೆ? ಯಾವ ಕ್ರಿಯೆಯಲ್ಲಿ ನಾವು ಅನನ್ಯತಾಂಶ ಅಂತ ಕರಿತೀವೋ ಆ ಸಂಖ್ಯೆ ಮತ್ತು ಬೇರೊಂದು ಸಂಖ್ಯೆ ಜೊತೆಗೆ ಆ ಕ್ರಿಯೆ ಮಾಡಿದಾಗೆ ಬೇರಿನ ಸಂಖ್ಯೆ ತಗೊಂಡಿದ್ವಲ್ಲ ಆ ಸಂಖ್ಯೆಯಲ್ಲಿ ಬದಲಾವಣೆ ಆಗಬಾರ್ದು. ಇಲ್ಲಿ ನಾವು ಕ್ರಿಯೆ ಏನು ತೊಗೊಂಡಿದ್ದೀವಿ? ಅಡಿಷನ್ನು. ಜೀರೋಗೆ ನೀವು ಯಾವುದೇ ನಂಬರ್ನ ಆ್ಯಡ್ ಮಾಡಿದ್ರೆ ಅಥವಾ ಯಾವುದೇ ನಂಬರ್ಗೆ ಜೀರೋನ ಆ್ಯಡ್ ಮಾಡಿದ್ರೆ ಅದೇ ನಂಬರ್ಗೆ ಕೊಡುತ್ತೆ ಅಂತ ನೋಡಿದ್ದೀವಲ್ಲ. ಹಾಗಾಗಿ ಜೀರೋಗೆ ಸ್ಪೆಷಲ್ ಪ್ರಾಪರ್ಟಿ ಏನದು? ಅಡಿಟಿವ್ ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಸಿಮಿಲರ್ಲಿ ಒನ್ ಮೋರ್ ನೋಟ್. ವಾಟ್ ಈಸ್ ದ ಅನದರ್ ನೋಟ್? Note number 2. The second note is we have one more element 1 which is belonging to W. If you take any number for all A belongs to W, W ನಿಂದ ಯಾವುದೇ A ಅನ್ನು ಆಯ್ಕೆ ಮಾಡಿಕೊಳ್ಳಿ. Any number such that A should not be 0. 0ನ ಹೊರತಾಗಿ. Then if you find the product between 1 and the number which is A considered from the set A, 1 into A or A into 1, what is the result? The result will be A only again. Therefore again this 1 shows a special property. What is that? Product of 1 with any element gives the ಪ್ರಾಡಕ್ಟ್ ಸೇಮ್ ಎಲಿಮೆಂಟ್. ಒಂದನ್ನು ಯಾವುದೇ ಸಂಖ್ಯೆಗೆ ಗುಣಾಕಾರ ಮಾಡಿದ್ರೆ ಅದೇ ಸಂಖ್ಯೆನ ಕೊಡುತ್ತೆ. ಹಾಗಾಗಿ ಈ ಪ್ರಾಪರ್ಟಿ ಏನಂತ ಕರಿತೀವಿ? ಇದು ಈ ಕೇಸ್ನಾಗೆ ಹೆನ್ಸ್ 1 ಈಸ್ ಕಾಲ್ಡ್ ದಿ ಐಡೆಂಟಿಟಿ ಎಲಿಮೆಂಟ್. ಎಂಥ ಐಡೆಂಟಿಟಿ ಎಲಿಮೆಂಟು? multiplicative right? Multiplicative identity element of the set W. ಕನ್ನಡದಲ್ಲಿ ಏನಂತ ಕರಿತೀವಿ ಇದನ್ನು? ಒಂದನ್ನು ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ. ಏನಿದು? ಒಂದು ಎಂಥ ಸಂಖ್ಯೆ ಇದು? ಗುಣಾಕಾರದ ಅನನ್ಯತಾಂಶ. ಏನಂತ ಅರ್ಥ ಆಯ್ತು ಅನನ್ಯತಾಂಶ ಅಂದರೆ? ಈ ಒಂದಿಗೆ ನೀವು ಯಾವುದೇ ಸಂಖ್ಯೆಯಿಂದ ಗುಣಿಸಿದರೆ ಅಥವಾ ಯಾವುದೇ ಸಂಖ್ಯೆಗೆ ಒಂದನ್ನು ಗುಣಿಸಿದರೆ ಪುನಃ ಏನು ಕೊಡಬೇಕು? ಅದೇ ಸಂಖ್ಯೆನ ಕೊಡಬೇಕು. ಅಂಥ ಪ್ರಾಪರ್ಟಿ ಒಂದು ಒಳಗೊಂಡಿರೋದ್ರಿಂದ ಇದನ್ನೇನಂತ ಕರಿತೀವಿ? ಗುಣಾಕಾರದ ಅನನ್ಯತಾಂಶ. ಯಾವ ಗಣದಲ್ಲಿ? ಪೂರ್ಣ ಸಂಖ್ಯೆಗಳ ಗಣದಲ್ಲಿ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಮತ್ತೊಂದು ಸಂಖ್ಯಾ ಗಣದ ಮೇಲೆ, ಪೂರ್ಣ ಸಂಖ್ಯೆಗಳಾದಮೇಲೆ ನೆಕ್ಸ್ಟ್ ಯಾವುದು ಬರ್ತದೆ? ಪೂರ್ಣಾಂಕಗಳ ಗಣ. ಈ ಗಣದ ಮೇಲೆ ಬರುವಂಥ ನಿಯಮಗಳನ್ನು, ಈಗೇನು ನಿಯಮಗಳನ್ನು ನಾವು ಅಭ್ಯಾಸ ಮಾಡಿದ್ವಲ್ಲ ಇದೇ ನಿಯಮಗಳನ್ನು ಮತ್ತೊಂದು ಸಾರಿ ಪರೀಕ್ಷೆ ಮಾಡೋಣ. ಓಕೆ, ಮುಂದಿನ ತರಗತಿಯಲ್ಲಿ ಪೂರ್ವ ತಯಾರಿಯೊಂದಿಗೆ ಬರಬೇಕು ನೀವು. ಈ ಹಿಂದಿನ ತರಗತಿಯಲ್ಲಿ ಮಾಡಿರುವಂಥ ಎಲ್ಲ ಡಿಸ್ಕಷನ್ ಏನು ಮಾಡಿದ್ದೀವಲ್ಲ ಇದನ್ನೆಲ್ಲ ನೋಟ್ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ತಿಳ್ಕೊಂಡು ಬರಬೇಕು. ಒಂದು ವೇಳೆ ಏನೇ ವಿಷಯ ತಿಳಿದೇ ಇದ್ದಲ್ಲಿ ಅದನ್ನು ಯಾವುದೇ ಸಂಕೋಚ ಇಲ್ದಂಗೆ ಕೇಳ್ಬೋದು. ಧನ್ಯವಾದಗಳು.